ಕನ್ನಡ ಸಿನಿಮಾ ರಂಗ ಕಂಡ ಖ್ಯಾತ ಪೋಷಕ ನಟರಲ್ಲಿ ಮೈಸೂರು ಲೋಕೇಶ್ ಕೂಡ ಒಬ್ಬರು. ಉತ್ತಮ ಸಿನಿಮಾಗಳಲ್ಲಿ ನಟಿಸಿ ಪೋಷಕ ನಟರಾಗಿ ದೊಡ್ಡ ಹೆಸರು ಮಾಡಿದವರು ಮೈಸೂರು ಲೋಕೇಶ್. ಸಿನಿಮಾ ರಂಗದಲ್ಲೇನೋ ದೊಡ್ಡ ಹೆಸರು ಮಾಡಿದರು, ಆದ್ರೆ ಅವರ ವೈಯಕ್ತಿಕ ಬದುಕು ಮಾತ್ರ ದುರಂತ ಅಂತ್ಯ ಕಂಡಿತು. ಮೈಸೂರು ಲೋಕೇಶ್ ಅವರ ಸಾವು ಇಂದಿಗೂ ಚರ್ಚಾತೀತವಾಗಿದೆ. ಇಂದಿಗೂ ಅವರ ಸಾವಿನ ಬಗ್ಗೆ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಕೊಲೆ ಮಾಡಿದ್ದ ಎನ್ನುವ ಅಂತೆಕಂತೆಗಳೇ ಸದ್ದು ಮಾಡುತ್ತಿವೆ. ಚಂದನವನದ ಮತ್ತೋರ್ವ ಖ್ಯಾತ ಪೋಷಕ ನಟ ಡಿಂಗ್ರಿ ನಾಗರಾಜ್ ಅವರ ಪತ್ನಿ ಜೊತೆ ಅಫೇರ್ ಇಟ್ಟುಕೊಂಡಿದ್ದ ಮೈಸೂರು ಲೋಕೇಶ್ ಕೊನೆಗೆ ಕಟ್ಕೊಂಡ ಹೆಂಡತಿ ಜೊತೆಯೂ ಸರಿಯಾಗಿ ಸಂಸಾರ ಮಾಡದೆ ಇಟ್ಕೊಂಡವಳ ಜೊತೆಯೂ ನೆಮ್ಮದಿಯಾಗಿ ಬಾಳದೆ ದುರಂತ ಅಂತ್ಯ ಕಂಡರು. ಹಾಗಾದ್ರೆ ಮೈಸೂರು ಲೋಕೇಶ್ ಅವರ ಕೊನೆಯ ಕ್ಷಣ ನಿಜಕ್ಕೂ ಹೇಗಿತ್ತು? ಈ ಬಗ್ಗೆ ಮೈಸೂರು ಲೋಕೇಶ್ ಅವರ ಪುತ್ರ ನಟ ಆದಿ ಲೋಕೇಶ್ ಹೇಳೋದೇನು? ನಿಜಕ್ಕೂ ಅವರ ಸಾವಿಗೆ ಕಾರಣವೇನು? ನಿಧನದ ಬಳಿಕ ಏನೆಲ್ಲ ಆಯ್ತು? ಅಫೇರ್ ಇಟ್ಟುಕೊಂಡಿದ್ದ ಡಿಂಗ್ರಿ ನಾಗರಾಜ್ ಪತ್ನಿಯ ಕತೆ ಏನಾಯ್ತು? ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಆದ್ರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಕನ್ನಡ ಸಿನಿಮಾ ರಂಗದ ಖ್ಯಾತ ಪೋಷಕ ನಟ ಮೈಸೂರು ಲೋಕೇಶ್ ಅವರ ವೈಯಕ್ತಿಕ ಜೀವನ ಆಗಾಗ ಚರ್ಚೆಗೆ ಬರುತ್ತಲೇ ಇರುತ್ತೆ. ಅವರ ದುರಂತ ಅಂತ್ಯ ಇಂದಿಗೂ ಪ್ರಶ್ನಾತೀತವಾಗಿದೆ. ಸ್ಯಾಂಡಲ್ವುಡ್ನ ಮತ್ತೋರ್ವ ಖ್ಯಾತ ನಟ ಡಿಂಗ್ರಿ ನಾಗರಾಜ್ ಅವರ ಪತ್ನಿ ಸರ್ವಮಂಗಳ ಜೊತೆ ಅಫೇರ್ ಇಟ್ಟುಕೊಂಡಿದ್ದರು ಮೈಸೂರು ಲೋಕೇಶ್. ಈ ವಿಚಾರ ಎಲ್ಲರಿಗೂ ಗೊತ್ತಾಗುತ್ತಿದ್ದಂತೆ ಸರ್ವಮಂಗಳನೇ ತನ್ನ ಸರ್ವಸ್ವ ಎಂದುಕೊಂಡು ಹೆಂಡತಿ ಮತ್ತು ಮಕ್ಕಳನ್ನ ಬಿಟ್ಟು ಆಕೆಯ ಜೊತೆಯೇ ಓಡಿ ಹೋಗ್ತಾರೆ ಮೈಸೂರು ಲೋಕೇಶ್. ಡಿಂಗ್ರಿ ನಾಗರಾಜ್ ಅವರ ಹೆಂಡತಿ ಸರ್ವಮಂಗಳ ಕೂಡ ಸಿನಿಮಾ ರಂಗದಲ್ಲೇ ಇದ್ದವರು. ಅವರು ಕೂಡ ಖ್ಯಾತ ಡಬ್ಬಿಂಗ್ ಕಲಾವಿದೆ, ಜೊತೆಗೆ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ನಟಿ ಮಾಲಾಶ್ರೀ ಅವರಿಗೆ ಕಾಯಂ ಕಂಠದಾನ ಕಲಾವಿದೆಯಾಗಿದ್ದರು. ಸರ್ವಮಂಗಳ ಕೂಡ ಪತಿ ಮತ್ತು ಮಕ್ಕಳನ್ನ ಬಿಟ್ಟು ಮೈಸೂರು ಲೋಕೇಶ್ ಮೇಲಿನ ಮೋಹಕ್ಕೆ ಅವರ ಜೊತೆಯೇ ಪರಾರಿಯಾಗ್ತಾರೆ. ಅಷ್ಟಕ್ಕೂ ಮೈಸೂರು ಲೋಕೇಶ್ ಮತ್ತು ಸರ್ವಮಂಗಳ ಅವರಿಗೆ ಲವ್ ಆಗಿದ್ದು ಹೇಗೆ? ಸಿನಿಮಾ ಜೊತೆಗೆ ಮೈಸೂರು ಲೋಕೇಶ್ ಮತ್ತು ಸರ್ವಮಂಗಳ ನಾಟಕಗಳಲ್ಲಿಯೂ ನಟಿಸುತ್ತಿದ್ದರು. ಸಿನಿಮಾ ಶೂಟಿಂಗ್ ಮುಗಿದ ಬಳಿಕ ರಾತ್ರಿ ನಾಟಕಗಳಲ್ಲಿ ಬ್ಯುಸಿಯಾಗುತ್ತಿದ್ದರು. ಆಗ ಇವರಿಬ್ಬರಿಗೂ ಪರಿಚಯವಾಗಿ ಆ ಗೆಳೆತನ ಪ್ರೀತಿಗೆ ತಿರುಗಿತು. ನಾಟಕಗಳಲ್ಲಿ ಇಬ್ಬರು ಹೆಚ್ಚಾಗಿ ಜೊತೆಯಲ್ಲೇ ಕಾಣಿಸಿಕೊಳ್ಳುತ್ತಿದ್ದರು. ದಿನ ಕಳೆದಂತೆ ಮೈಸೂರು ಲೋಕೇಶ್ ಮತ್ತು ಸರ್ವಮಂಗಳ ನಡುವಿನ ಒಡನಾಟ ಜಾಸ್ತಿಯಾಗಿ ಇಬ್ಬರು ಪ್ರೀತಿಯಲ್ಲಿ ಬಿದ್ದರು. ಆದ್ರೆ ಅದಾಗಲೇ ನಟ ಮೈಸೂರು ಲೋಕೇಶ್ ಅವರಿಗೆ ಮದುವೆಯಾಗಿ ಪವಿತ್ರ ಲೋಕೇಶ್ ಮತ್ತು ಆದಿ ಲೋಕೇಶ್ ಎಂಬಿಬ್ಬರು ಮಕ್ಕಳು ಕೂಡ ಇದ್ದರು. ಇತ್ತ ಸರ್ವಮಂಗಳ ಅವರಿಗೂ ಮದುವೆಯಾಗಿ ರಾಜವರ್ಧನ್ ಮಗನಿದ್ದ. ಅದ್ಯಾವುದನ್ನು ಲೆಕ್ಕಿಸದೆ ಇಬ್ಬರು ಪ್ರೀತಿ ಮಾಡಿ ಮದುವೆಯಾಗಲು ನಿರ್ಧರಿಸಿ ಓಡಿ ಹೋಗ್ತಾರೆ. ಆದರೆ ಮನೆ ಮಠ ಸಂಸಾರ ಬಿಟ್ಟು ಓಡೋಗಿದ್ದ ಇಬ್ಬರು ಒಟ್ಟಿಗೆ ಬಾಳಲು ಸಾಧ್ಯವಾಗುವುದೇ ಇಲ್ಲ. ಯಾಕಂದ್ರೆ ಆಗಲೇ ಮೈಸೂರು ಲೋಕೇಶ್ ಸಾವಿಗೆ ಹತ್ತಿರವಾಗಿದ್ದರು. ಯಾಕೆಂದ್ರೆ ಮಾನ ಮರ್ಯಾದೆ ಸಮಾಜವನ್ನ ಎದುರಿಸಲು ಸಾಧ್ಯವಾಗದೆ ಇಬ್ಬರು ಸಾಯುವ ನಿರ್ಧಾರ ಮಾಡಿ ವಿಷ ಕುಡಿಯುತ್ತಾರೆ. ಮೈಸೂರು ಲೋಕೇಶ್ ಕೊನೆಯುಸಿರೆಳಿತಾರೆ, ಆದರೆ ಸರ್ವಮಂಗಳ ಬದುಕುಳಿತಾರೆ. ನಟ ಆದಿ ಲೋಕೇಶ್ ಹೇಳುವುದೇನೆಂದ್ರೆ, ತನ್ನ ತಂದೆಗೆ ವಿಷ ಕುಡಿಸಿದ್ದೇ ಸರ್ವಮಂಗಳ. ತಾನು ಕುಡಿಯುವ ಹಾಗೆ ನಾಟಕ ಮಾಡಿ ವಿಷವನ್ನ ಕೆಳಗೆ ಚೆಲ್ಲಿದಳು ಸರ್ವಮಂಗಳ. ಆದ್ರೆ ತನ್ನ ತಂದೆ ಮಾತ್ರ ನಿಜವೆಂದು ನಂಬಿ ವಿಷ ಸೇವಿಸಿ ಸತ್ತೋದ್ರು. ಈ ಭಯಾನಕ ಸತ್ಯವನ್ನ ನಟ ಆದಿ ಲೋಕೇಶ್ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ. ತನ್ನ ತಂದೆಯ ಅಫೇರ್ ಮತ್ತು ಸಾವಿನ ಬಗ್ಗೆ ಮಾತನಾಡಿರುವ ಆದಿ ಲೋಕೇಶ್, ಅಪ್ಪ ಇನ್ನೊಬ್ಬರ ಹಿಂದೆ ಬಿದ್ದಿರುವ ವಿಚಾರ ಅಮ್ಮನಿಗೆ ಗೊತ್ತಾಗತ್ತೆ. ಆಗ ಅಪ್ಪನ ಮೇಲೆ ಸದಾ ಕಣ್ಣಿಟ್ಟಿರ್ತಾರೆ. ಎಲ್ಲೇ ಹೋದರೂ ಅವರ ಜೊತೆಗೆ ಅಮ್ಮ ಕೂಡ ಹೋಗ್ತಿದ್ರು. ಆಗ ಅಪ್ಪ ಸರ್ವಮಂಗಳರನ್ನ ದೂರ ಇಡಲು ನಿರ್ಧರಿಸಿದರು. ಆದರೆ ಅಪ್ಪ ಬಿಟ್ಟರೂ ಸರ್ವಮಂಗಳ ಬಿಡ್ಲಿಲ್ಲ ಎನ್ನುವ ಸತ್ಯವನ್ನ ಆದಿ ಲೋಕೇಶ್ ಅವರು ಹೇಳಿದ್ದಾರೆ. ಇವರಿಬ್ಬರ ವಿಚಾರ ಜಗತ್ತಿಗೆ ಗೊತ್ತಾಗಿ ಎಲ್ಲರೂ ಚೀತು ಎನ್ನೋಕೆ ಶುರು ಮಾಡಿದ ಮೇಲೆ ಲೋಕೇಶ್ ತನ್ನ ಸರ್ವಸ್ವ ಅಂದುಕೊಂಡಿದ್ದ ಸರ್ವಮಂಗಳ ಬಳಿ ಹೋಗಿ, ನಿನ್ನ ಜೀವನ ನಿನ್ನದು, ನನ್ನ ಜೀವನ ನನಗೆ ಎಂದು ಹೇಳಿದ್ದರು. ಆದರೆ ಇದನ್ನ ಒಪ್ಪದ ಸರ್ವಮಂಗಳ, ಈಗಾಗಲೇ ತಮ್ಮ ವಿಚಾರ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಇನ್ಮುಂದೆ ನಾವಿಬ್ಬರು ತಪ್ಪಿಸಿಕೊಂಡು ಓಡಾಡಲು ಸಾಧ್ಯವೇ ಇಲ್ಲ, ಒಟ್ಟಿಗೆ ಇರ್ಲೇಬೇಕು ಎಂದು ಪಟ್ಟು ಹಿಡಿಯುತ್ತಾರೆ. ಆದರೆ ಸರ್ವಮಂಗಳ ಮಾತಿಗೆ ಮೈಸೂರು ಲೋಕೇಶ್ ಸಾಧ್ಯವೇ ಇಲ್ಲ ಎಂದು ತಳ್ಳಿ ಹಾಕ್ತಾರೆ. ಆಗ ಇಬ್ಬರೂ ಸೇರಿ ಬದುಕಿ ಏನು ಪ್ರಯೋಜನವಿಲ್ಲ, ಸತ್ತೋಗ್ಬಿಡೋಣ ಎನ್ನುವ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಆದರೆ ಸಾವಿನ ನಿರ್ಧಾರ ಮೈಸೂರು ಲೋಕೇಶ್ ಮಾಡಿರಲು ಸಾಧ್ಯವೇ ಇಲ್ಲ. ಆ ತರದ ಯೋಚನೆ ನಮ್ಮಪ್ಪ ಎಂದಿಗೂ ಮಾಡಲ್ಲ ಎನ್ನುತ್ತಾರೆ ಆದಿ ಲೋಕೇಶ್. ಈ ನಿರ್ಧಾರವೆಲ್ಲ ಸರ್ವಮಂಗಳ ಅವರದ್ದೇ ಎನ್ನುವುದು ಆದಿ ಲೋಕೇಶ್ ಅವರ ಆರೋಪ. ವಿಷ ತಂದು ಆ ವಿಷವನ್ನ ಮೈಸೂರು ಲೋಕೇಶ್ ಮಾತ್ರ ಕುಡಿದು ಬಿಡ್ತಾರೆ. ಆದ್ರೆ ಸರ್ವಮಂಗಳ ಕುಡಿಯಲ್ಲ. ತನ್ನ ಎದೆ ಮೇಲೆ ವಿಷವನ್ನ ಸುರಿಸಿಕೊಂಡು ಕುಡಿದ ನಾಟಕವಾಡುತ್ತಾರೆ. ಆದರೆ ಮೈಸೂರು ಲೋಕೇಶ್ ಸೀರಿಯಸ್ ಆಗಿ ಸರ್ವಮಂಗಳ ಹೇಳಿದ್ದನ್ನ ಕೇಳಿ ವಿಷವನ್ನ ತೆಗೆದುಕೊಂಡು ಕುಡಿದೇ ಬಿಡ್ತಾರೆ. ಕುಡಿದು ಬಿದ್ದು ಹೊರಳಾಡುತ್ತಿದ್ದ ಲೋಕೇಶ್ ಅವರನ್ನ ಕಾಪಾಡದೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಸರ್ವಮಂಗಳ. ಕಾಲು ಹಿಡಿದುಕೊಂಡು ತನ್ನನ್ನ ಬದುಕಿಸು, ತನಗೆ ಮಗಳಿದ್ದಾಳೆ, ಮದುವೆ ಮಾಡಬೇಕು ಎಂದು ಮೈಸೂರು ಲೋಕೇಶ್ ಪರಿಪರಿಯಾಗಿ ಕೇಳಿಕೊಂಡರೂ ಕ್ಯಾರೆ ಎನ್ನದೆ ಸರ್ವಮಂಗಳ ಅಲ್ಲಿಂದ ಹೊರಟೋಗ್ತಾರೆ.
ಸುಮಾರು 1.5 ದಿನದಿಂದಲೂ ಲೋಕೇಶ್ ಹೋಟೆಲ್ ಕೋಣೆಯೊಳಗೆ ಬಿದ್ದಿರ್ತಾರೆ. ಬಳಿಕ ಹೋಟೆಲ್ ಅವರ ಗಮನಕ್ಕೆ ಬಂದು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ವಿಷ ಕುಡಿದಿದ್ದರಿಂದ ಒಳಭಾಗ ಸಂಪೂರ್ಣವಾಗಿ ಸುಟ್ಟಿ ಹೋಗಿತ್ತು. ಈ ದುರಂತವೆಲ್ಲ ನಡೆದಿದ್ದು ಹೊಸಪೇಟೆಯಲ್ಲಿ. ಆಕ್ಸಿಜನ್ನೊಂದಿಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಲೋಕೇಶ್ ಅವರನ್ನ ದಾಖಲಿಸಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪೈಪ್ ತೆಗೆಯುತ್ತಿದ್ದಂತೆ ಮೈಸೂರು ಲೋಕೇಶ್ ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗುತ್ತೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಮೈಸೂರು ಲೋಕೇಶ್ ಕೊನೆಯುಸಿರೆಳೆಯುತ್ತಾರೆ. ತಂದೆಯ ದುರಂತ ಸಾವನ್ನ ಕಣ್ಣಾರೆ ಕಂಡ ಪುತ್ರ ಆದಿ ಲೋಕೇಶ್ ಎಳೆಯಾಗಿ ಈ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅದಾಗಲೇ ಪೊಲೀಸ್ ಕೇಸ್ ಕೂಡ ದಾಖಲಾಗಿರುತ್ತೆ. ಈ ಘಟನೆ ಸಿಬಿಐಗೆ ರವಾನಿಸಲಾಗಿತ್ತು. ಆಗ ಬಂಗಾರಪ್ಪನವರು ಸಿಎಂ ಆಗಿದ್ರು. ವಿಚಾರಣೆ ಬಳಿಕ ಅಸಲಿ ಸತ್ಯ ಕೂಡ ಬಯಲಾಗುತ್ತೆ. ಪೊಲೀಸ್ ಕಮಿಷನರ್ ಪ್ರಕರಣದ ಬಗ್ಗೆ ತನ್ನ ಅಮ್ಮನ ಬಳಿ ವಿವರಿಸುತ್ತಾರೆ ಎಂದು ಆದಿ ಲೋಕೇಶ್ ಅವರು ಹೇಳಿದ್ದಾರೆ. ಸರ್ವಮಂಗಳ ಅವರೇ ವಿಷ ಕೊಟ್ಟಿರುವ ಸತ್ಯ ಕೂಡ ಹೊರಬರುತ್ತೆ. ತನಗೆ ಸಿಗದೆ ಇರೋರು ಇನ್ಯಾರಿಗೂ ಸಿಗಬಾರದು ಎಂಬ ಕಾರಣಕ್ಕೆ ತಾನೇ ಆ ಕೆಲಸ ಮಾಡಿದ್ದು ಎನ್ನುವ ಸತ್ಯವನ್ನ ಕೂಡ ಸರ್ವಮಂಗಳ ಪೊಲೀಸ್ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದರು. ಬಳಿಕ ಅವರನ್ನ ಜೈಲಿಗೆ ಹಾಕಲಾಗುತ್ತೆ. ಕೆಲವು ದಿನಗಳ ಬಳಿಕ ಜಾಮೀನಿನ ಮೇಲೆ ಆಚೆ ಬಂದ ಸರ್ವಮಂಗಳ ಅವರಿಗೆ ಶಿಕ್ಷೆಯಾಗಿ ಮತ್ತೆ ಜೈಲು ಸೇರ್ತಾರೆ. ಜೈಲಿನಲ್ಲೇ ಜಾಂಡೀಸ್ ಬಂದು ಅವನ್ನೊಪ್ತಾರೆ ಸರ್ವಮಂಗಳ. ಈ ಎಲ್ಲಾ ಸತ್ಯವನ್ನ ಆದಿ ಲೋಕೇಶ್ ಬಹಿರಂಗಪಡಿಸಿದ್ದಾರೆ. ಈ ಘಟನೆ ಬಳಿಕ ನಮಗೆಲ್ಲ ಮುಖ ಎತ್ತಿಕೊಂಡು ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಅದೆಲ್ಲವನ್ನ ನಮ್ಮ ತಾಯಿ ಫೇಸ್ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಎನ್ನುತ್ತಾರೆ ಆದಿ ಲೋಕೇಶ್. ಇದೀಗ ಮೈಸೂರು ಲೋಕೇಶ್ ಅವರ ಪುತ್ರಿ ಪವಿತ್ರ ಲೋಕೇಶ್ ಕೂಡ ಅದೇ ಕೆಲಸ ಮಾಡಿದ್ದು. ಈಗಾಗಲೇ 3 ಮದುವೆಯಾಗಿದ್ದ ಪವಿತ್ರ ಲೋಕೇಶ್ ಇತ್ತೀಚೆಗೆ ತೆಲುಗಿನ ಖ್ಯಾತ ನಟ ಮಹೇಶ್ ಬಾಬು ಅವರ ಅಣ್ಣ ನರೇಶ್ ಜೊತೆ ಮತ್ತೊಂದು ಮದುವೆಯಾಗಿದ್ದಾರೆ. ನರೇಶ್ ಮತ್ತು ಪವಿತ್ರ ಲೋಕೇಶ್ ಅವರ ಮದುವೆ ರಾದ್ದಾಂತ ಕೂಡ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆಗ ತಂದೆಯಂತೆ ಮಗಳು ಕೂಡ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದೇನೇ ಇರ್ಲಿ, ಖ್ಯಾತ ನಟನ ಬದುಕು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಮಾತ್ರ ನಿಜಕ್ಕೂ ಶಾಕಿಂಗ್ ವಿಚಾರ.